ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 10 ವೈರಲ್ ಹ್ಯಾಕ್ಗಳನ್ನ ಟ್ರೈ ಮಾಡ್ತಾ ಇದ್ದೀನಿ. ವೈರಲ್ಲೋ ಅಲ್ವೋ ಅದಂತೂ ಗೊತ್ತಿಲ್ಲ, ಬಟ್ ವರ್ಕಿಂಗ್ ಹ್ಯಾಕ್ ಅಂತ ಅಂತೂ ಗೊತ್ತಾಗಿದೆ. ಸೊ ಅದಕ್ಕೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಇವಾಗ ಈ ತರ 3 ಗಾಜಿನ ಕಂಟೈನರ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಗ್ಲಾಸ್ ಕೂಡ ತಗೋಬಹುದು. ಈ ಒಂದು ಜಾರಲ್ಲಿ ಸ್ವಲ್ಪ ಮಣ್ಣು ನೀರನ್ನ ಹಾಕಿದ್ದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ಈ ಟಿಶ್ಯೂ ಪೇಪರ್ ತಗೊಂಡು ಇದರೊಳಗಿಂದ ಇಲ್ಲಿಗೆ, ಇದ್ರೊಳಗಿಂದ ಇಲ್ಲಿಗೆ ಇದನ್ನ ಹಾಕಿ ಬಿಟ್ಟಾಗ ಇದ್ರೊಳಗಿಂದ ನೀರು ಪ್ಯೂರಿಫೈ ಆಗಿ ಇದ್ರೊಳಗೆ ಬರುತ್ತೆ. ನೆಕ್ಸ್ಟ್ ಇದ್ರೊಳಗಡೆ ಬರುತ್ತೆ. ಇದು ಕುಡಿಬಹುದು ನೀರನ್ನ ಅಂತ ಹೇಳ್ತಾರೆ, ಬಟ್ ಬ್ಯಾಕ್ಟೀರಿಯಾ ಎಲ್ಲ ಇರೋದ್ರಿಂದ ನನ್ನ ಪ್ರಕಾರ ಕುಡಿಯೋಕ್ಕಾಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಇದಿನ್ನೂ ಒಂದಷ್ಟು ಟೈಮ್ ತಗೊಳುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇಲ್ಲಿಂದ ಆಗಲೇ ನೀರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಕಡೆ. ಈವನ್ ಇದು ಕೂಡ ಸ್ವಲ್ಪ ಸ್ವಲ್ಪ ವರ್ಕ್ ಆಗಿದೆ. ಆಲ್ರೆಡಿ 4 ಅವರ್ ಆಗೋಗ್ಬಿಟ್ಟಿದೆ. ಇದರಲ್ಲೂ ಸ್ವಲ್ಪ ಮಣ್ಣಿದೆ ಆ್ಯಂಡ್ ಇದರಲ್ಲಿ ತೆಗೆದುಬಿಡೋಣ ಸಾಕು. ಇಷ್ಟು ನೀರು ಬಂದಿದೆ, ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಇವಾಗ ಈ ತೆಂಗಿನಕಾಯಿನ ತಗೊಂಡಿದ್ದೀನಿ. ಇದನ್ನ ಏನಂದ್ರೆ ಸ್ಟವ್ ಮೇಲಿಟ್ಟು ಬೆಂಕಿಯಲ್ಲಿ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಸುಡಬೇಕು. ಅವಾಗ ಸುಟ್ಟಾದ್ಮೇಲೆ ಅದನ್ನ ನೀರೊಳಗಡೆ ಹಾಕಿದಾಗ ಒಳಗಡೆ ಕಾಯಿ ಇರುತ್ತಲ್ಲ, ಅದು ಆಕ್ಚುಲಿ ಚಿಪ್ಪನ್ನ ಬಿಟ್ಟು ಹಾಗೆ ಕಂಪ್ಲೀಟ್ ಆಗಿ ನಾವು ತಗೋಬಹುದು. ನಾನು ಹೇಳಿದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಫಸ್ಟ್ ಈ ಹ್ಯಾಕ್ ನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸ್ಟವ್ ಆನ್ ಮಾಡಿ ಸ್ವಲ್ಪ ಹೊತ್ತು ಹೀಗೆ ಸ್ಟವ್ ಮೇಲೆ ಬಿಡೋಣ. ಇದು ನಿಜವಾಗ್ಲೂ ವರ್ಕ್ ಆಗ್ತಿದೆ. ಈ ಕಡೆ ಎಲ್ಲ ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಚಿಪ್ಪು, ಆ್ಯಂಡ್ ಈವನ್ ಈ ಕಡೆ ಕೂಡ ಸ್ವಲ್ಪ ಸ್ವಲ್ಪ ಬಿಸಿ ಇದೆ. ವರ್ಕ್ ಆಗುತ್ತೆ ಇದು. ಆದರೆ ಕಾಯಿ ಸುಟ್ಟೋಗ್ಬಿಟ್ಟಿದೆ. ಫುಲ್ಲು ಬಂದ್ಬಿಡುತ್ತೆ. ಸೊ ಈ ಒಂದು ಹ್ಯಾಕ್ ವರ್ಕ್ ಆಗುತ್ತೆ, ಆದರೆ ನಾನು ಸ್ವಲ್ಪ ಜಾಸ್ತಿ ಕಾಯಿಸ್ಬಿಟ್ಟೆ ಅಂತ ಅನ್ಸುತ್ತೆ. ಇದರೊಳಗಡೆ ಇರೋ ನೀರು ಕೂಡ ಹಾಗೆ ಇದೆ. ಇವಾಗ ಒಂದು ಬೌಲಿಗೆ ಸ್ವಲ್ಪ ಕೋಲ್ಗೇಟ್ ಹಾಕ್ಕೊಳ್ಳೋಣ. ಇದು ವೇಸ್ಟ್ ಕೋಲ್ಗೇಟು, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ನೆಕ್ಸ್ಟು ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ. ಅದಾದಮೇಲೆ ಯಾವುದಾದ್ರೂ ಒಂದು ಲಿಕ್ವಿಡ್ ಸೋಪ್ ಹಾಕ್ಕೋಬೇಕು, ಅಥವಾ ಶಾಂಪೂ ಕೂಡ ಹಾಕ್ಕೋಬಹುದು. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ಯಾವುದಾದ್ರೂ ಒಂದು ಶೂಗೆ ಹಚ್ಚಬೇಕು. ನನ್ನ ಶೂ ಕ್ಲೀನಾಗೇ ಇದೆ, ನೋಡೋಣ ಇಲ್ಲಾದರೂ ಗಲೀಜಿದೆಯಾ ಅಂತ. ಇಲ್ಲಿ ಒಳಗಡೆ ಇದೆ ಅಷ್ಟೇ. ಓಕೆ, ಇಲ್ಲೆಲ್ಲ ಸ್ವಲ್ಪ ಧೂಳಾಗಿದೆ. ಇಲ್ಲಿ ಸ್ವಲ್ಪ ಮಾರ್ಕ್ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಮಾರ್ಕ್ ಇದೆ. ನೋಡೋಣ ಹಚ್ಬಿಟ್ಟು. ಇಲ್ಲೊಂದು ಸ್ವಲ್ಪ ಆ್ಯಂಡ್ ಇಲ್ಲೊಂದು ಸ್ವಲ್ಪ. ಇವಾಗ ಶೂ ಕತೆ ಏನಾಗಿದೆ ಅಂತ ನೋಡೋಣ. ಇದಂತೂ ಫುಲ್ಲು ಬೆಳ್ಳಗಾಗ್ಬಿಟ್ಟಿದೆ. ಹೀಗೆ ಅಂದಿದ ತಕ್ಷಣ ಟಿಶ್ಯೂಲ್ ಬಂದ್ಬಿಡುತ್ತೆ ಎಲ್ಲ ಕೊಳೆ ಎಲ್ಲ. ಈ ವೈಟ್ ಪೋರ್ಷನ್ ಎಲ್ಲ ಇನ್ನೂ ಜಾಸ್ತಿ ವೈಟ್ ಆಗಿದೆ, ಬಟ್ ಇಲ್ಲಿದ್ದಿದ್ದ ಕಲೆ ಸ್ವಲ್ಪ ಲೈಟ್ ಆಗಿದೆ. ನೋಡೋಣ ಇದು ಹೋಗುತ್ತಾ ಅಂತ. ಇಲ್ಲ, ಇದೇನು ವೈಟ್ ಕಲರ್ ಇದೆ ಅದು ಇನ್ನೂ ಜಾಸ್ತಿ ವೈಟ್ ಆಗುತ್ತೆ ಅಷ್ಟೇ, ಬಟ್ ಕಲೆ ಏನು ಹೋಗಲಿಲ್ಲ. ಈಗ 1 ಸ್ಪೂನ್ ಟೀ ಪೌಡರ್ ಹಾಕೋಣ, 1 ಸ್ಪೂನ್ ಸಕ್ಕರೆ, ಜೊತೆಗೆ ಸ್ವಲ್ಪ ನೀರು. ಇದನ್ನ ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕುದಿಯೋದಕ್ಕೋಸ್ಕರ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕುಂಕುಮ ಸೇರಿಸ್ಬೇಕು. ಕುಂಕುಮ ಸೇರಿಸಿ ಕೈಗೆ ಹಚ್ಚಿದಾಗ ಮೆಹಂದಿ ಆಗುತ್ತಂತೆ. ಸೊ ಟ್ರೈ ಮಾಡೋಣ. ಬಟ್ ನಾನು ನೆನ್ನೆ ಮೆಹಂದಿ ಅಪ್ಲೈ ಮಾಡಿಕೊಂಡು ಕೈಯೆಲ್ಲ ಸ್ವಲ್ಪ ಆಲ್ರೆಡಿ ಮೆಹಂದಿ ಇದೆ. ಸೊ ಇಲ್ಲಿ ಸ್ವಲ್ಪ ಮೆಹಂದಿ ಇಲ್ಲ, ಅಲ್ಲಿಗೆ ಹಚ್ಚಿ ಟ್ರೈ ಮಾಡೋಣ. ಚೆನ್ನಾಗಿ ಕುದ್ದಿದ್ದಾಗಿದೆ. ಇವಾಗ ಕುಂಕುಮ ಆ್ಯಡ್ ಮಾಡೋಣ. ಕುಂಕುಮ ಹಾಕೋಣ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಕೈಗೆ ಅಪ್ಲೈ ಮಾಡೋಣ. ಇವಾಗ ಇದನ್ನು ಕೈಗೆ ಅಪ್ಲೈ ಮಾಡೋಣ. ನನ್ನ ಪ್ರಕಾರ ಡೌಟ್ ಇದು ಮೆಹಂದಿ ಆಗೋದು.
ಇಲ್ಲಿ ಸ್ವಲ್ಪ ಮೆಹಂದಿ ಇಲ್ಲ ನನ್ನ ಕೈಯಲ್ಲಿ, ಇಲ್ಲೊಂದು ಸ್ವಲ್ಪ ಹಾಕೋಣ. ವೇಟ್ ಮಾಡೋಣ ಸ್ವಲ್ಪ ಹೊತ್ತು. ಈ ಹ್ಯಾಕು ಪರವಾಗಿಲ್ಲ, ವರ್ಕ್ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಾನು ಅಷ್ಟರೊಳಗೆ ಹ್ಯಾಂಡ್ ವಾಶ್ ಮಾಡಿಬಿಟ್ಟೆ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಹಚ್ಚಿದ್ನಲ್ಲ ಅದು ಕೂಡ ಇವಾಗಿನ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು, ಬಟ್ ನಾನು ಹ್ಯಾಂಡ್ ವಾಶ್ ಮಾಡಿಬಿಟ್ಟೆ. ಜಾಸ್ತಿ ಹೊತ್ತು ಇಟ್ಕೊಳ್ಳಿಲ್ಲ ನಾನು ಇದನ್ನು, ಬಟ್ ಬೆರಳಿಗೆಲ್ಲ ಸ್ವಲ್ಪ ಕಲರ್ ಬಂದಿದೆ. ಇವಾಗ ಯಾವುದಾದ್ರೂ ಒಂದು ವೈಟ್ ಪೇಪರ್ ತೊಗೋಬೇಕು ಆ್ಯಂಡ್ ಯಾವುದಾದ್ರೂ ಒಂದು ಹ್ಯಾಂಡ್ ವಾಶ್ ತೊಗೊಂಡು ಈ ಥರ ಪೇಪರ್ ಮೇಲೆ ಅಪ್ಲೈ ಮಾಡಬೇಕು. ಇದರಿಂದ ನಾವು ಪೇಪರ್ ಸೋಪ್ ಮಾಡ್ಕೋಬಹುದು. ಕಂಪ್ಲೀಟ್ ಪೇಪರ್ ಮೇಲೆ ಅಪ್ಲೈ ಮಾಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗೋದಕ್ಕೆ ಬಿಡ್ತೀನಿ. ಇದಿವಾಗ ಒಣಗಿದೆ. ಪೇಪರ್ನ ಕಟ್ ಮಾಡಿ ನೋಡೋಣ ಸೋಪ್ ಥರ ಯೂಸ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಇದಿಷ್ಟನ್ನು ಟ್ರೈ ಮಾಡಿ ನೋಡೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ವಾವ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು. ಓ ಸೂಪರ್. ಟ್ರಿಕ್ ಏನಂದರೆ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಬೇಕು ಪೇಪರ್ಗೆ. ಒಂದು ಡಿಶ್ ವಾಶ್ ಆಗಿರ್ಬೋದು ಅಥವಾ ಹ್ಯಾಂಡ್ ವಾಶ್ ಆಗಿರ್ಬೋದು, ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿರಬೇಕು ಬ್ರಷಲ್ಲಿ, ಆವಾಗ ಅದು ಆರಾಮಾಗಿ ವರ್ಕ್ ಆಗುತ್ತೆ. ಈರುಳ್ಳಿ ಹಚ್ಚೋವಾಗ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಬಟ್ಟೆ ತಗೊಂಡು ಅದನ್ನ ನೀರೊಳಗಡೆ ನೆನೆಸಿ ಈರುಳ್ಳಿ ಕಟ್ ಮಾಡ್ತೀವಲ್ಲ ಅದ್ರ ಎದುರುಗಡೆ ಇಟ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ವಂತೆ. ಈ ಹ್ಯಾಕನ್ನು ಟ್ರೈ ಮಾಡೋಣ. ತಗೊಂಡಿದ್ದೀನಿ ಒಂದು ಈರುಳ್ಳಿ. ಇವಾಗ ಒಂದು ಬಟ್ಟೆ ತಗೊಂಡಿದ್ದೀನಿ, ಇದನ್ನ ನೀರಲ್ಲಿ ನೆನೆಸಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡಿ ನೋಡೋಣ. ಬಟ್ಟೆ ಎದುರುಗಡೆ ಇಟ್ಕೊಂಡಿದ ತಕ್ಷಣ ಕಣ್ಣಲ್ಲಿ ನೀರು ಬರಲ್ಲ ಅಂತ ಹೇಳೋದು ಸುಳ್ಳು. ನಂಗೆ ಆಲ್ರೆಡಿ ಈ ಕಡೆ ಕಣ್ಣಲ್ಲಿ ಸ್ವಲ್ಪ ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಹ್ಯಾಕ್ ವರ್ಕ್ ಆಗಲ್ಲ. ನನ್ನ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಮೆಹಂದಿ ಇದೆ. ನಾನು ಯಾವತ್ತೂ ಈ ಕೋಲ್ಗೇಟ್ ಎಲ್ಲ ಅಪ್ಲೈ ಮಾಡಿ ನೋಡಿಲ್ಲ, ನೋಡೋಣ ಹೋಗುತ್ತಾ ಅಂತ. ಸ್ವಲ್ಪ ಸ್ವಲ್ಪ ಇದೆ. ಈ ಥರ ಕೋಲ್ಗೇಟ್ ಹ್ಯಾಕೆಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಈ ಸರಿ ಮಾಡಿ ನೋಡೋಣ. ಒಂದು 5 ನಿಮಿಷ ವೆಯ್ಟ್ ಮಾಡೋಣ, ಆಮೇಲೆ ಹ್ಯಾಂಡ್ ವಾಶ್ ಮಾಡ್ತೀನಿ. ಇಷ್ಟಿದೆ ರಿಸಲ್ಟು. ಅಂತ ಏನು ವ್ಯತ್ಯಾಸ ನನಗೆ ಕಾಣಿಸ್ಲಿಲ್ಲ. ಇವಾಗ ಕಾಂಪ್ಯಾಕ್ಟ್ ಪೌಡರ್ನ ಮನೆಯಲ್ಲೇ ಮಾಡ್ಬೋದಂತೆ. ನೋಡೋಣ, ಟ್ರೈ ಮಾಡೋಣ ಆಗುತ್ತಾ ಅಂತ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ನ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಪೌಡರ್ ಹಾಕೊಳ್ಳೋಣ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸೋಣ. ಓ ಮೈ ಗಾಡ್, ಇದು ಯಾವ ಥರ ಕಾಂಪ್ಯಾಕ್ಟ್ ಪೌಡರ್ ಥರ ಕಾಣಿಸ್ತಾ ಇದೆ. ಈ ಥರ ಕಾಣಿಸುತ್ತೆ ಹಚ್ಚಿದ್ರೆ. ಸೊ ಇಲ್ಲ, ಇದು ಫೇಲು. ಕೆಲವೊಂದಷ್ಟು ಹ್ಯಾಕ್ಗಳನ್ನ ಟ್ರೈ ಮಾಡಿದೆ, ಬಟ್ ಇನ್ನೂ ಒಂದು 2-3 ಹ್ಯಾಕ್ಗಳನ್ನ ನಾನು ಟ್ರೈ ಮಾಡಬೇಕಾಗಿತ್ತು. ಬಟ್ ಆದರೆ ಕರೆಕ್ಟಾಗಿ ಮನೇಲಿ ಇವಾಗಲೇ ಸಿಲಿಂಡರ್ ಖಾಲಿಯಾಗಿ ಹೋಗಿದೆ, ಹಾಗಾಗಿ ಅದನ್ನು ಮಾಡೋದಕ್ಕಾಗೋದಿಲ್ಲ. ನನಗೆ ಆ್ಯಕ್ಚುಲಿ ಒಂದು ಹ್ಯಾಕ್ ತುಂಬಾ ಇಷ್ಟ ಆಗಿತ್ತು. ಅಕ್ಕಿ ಮತ್ತು ಉಪ್ಪನ್ನ ಎರಡೂ ಹುರಿತಾ ಇದ್ರೆ ಕಡಲೆಪುರಿ ಆಗುತ್ತೆ ಅಂತ. ಸೊ ಅದೆಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಕರೆಕ್ಟ್ ಟೈಮಿಗೆ ಮನೇಲಿ ಸಿಲಿಂಡರ್ ಖಾಲಿಯಾಗಿದೆ.
ಸೊ ನಾನು ಈ ಒಂದು ವೈರಲ್ ಹ್ಯಾಕನ್ನು ಟ್ರೈ ಮಾಡುವಂಥ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.